ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಮನೆಯಲ್ಲಿ ಕೊನೆ ಕ್ಯಾಪ್ಟನ್ಸಿ ಆಯ್ಕೆ ಸ್ವಲ್ಪ ಉತ್ಕಂಠವಾಗಿ ನಡೀತಾ ಇದೆ. ಯಾಕೆಂದರೆ ಇವತ್ತಿನ ಬೆಳಗಿನ ಪ್ರೊಮೋದಲ್ಲಿ ಧನುಷ್ ಮತ್ತು ಅಶ್ವಿನಿ ಅವರು ಆಟನ ಸ್ಟಾರ್ಟ್ ಮಾಡಿದರು. ಆಟದಲ್ಲಿ ಧನುಷ್ ಅವರು ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಒಂದು ಸೈಡ್ ತೋರಿಸಿದ್ದಾರೆ. ಅದರೊಳಗಡೆ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ರು ಬಿಗ್ ಬಾಸ್. ಏನಂದರೆ ಧನುಷ್ ಅವರು ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ ಅಂತ. ಇದಕ್ಕೆಲ್ಲ ತೆರೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಇವಾಗಿನ ಪ್ರೊಮೋದಲ್ಲಿ ಮತ್ತೆ ಗಿಲ್ಲಿ ಮತ್ತು ಅಶ್ವಿನಿ ಅವರಿಗೊಳಗೆ ಜಗಳ ಆಗ್ತಾ ಇದೆ. ಯಾಕೆಂದರೆ ಮನೆಯವರು ತೀರ್ಮಾನಕ್ಕೆ ಬಿಟ್ಟಿದ್ದಾರೆ ಧನುಷ್ ಅವರು ರೂಲ್ಸನ್ನ ಬ್ರೇಕ್ ಮಾಡಿದ್ದಾರೆ ಅಂತ. ಧನುಷ್ ಅವರು ಬ್ರೇಕ್ ಮಾಡಿದ ತಕ್ಷಣವೇ ಬಿಗ್ ಬಾಸ್ ಹೇಳಿದರೆ ಇಷ್ಟೆಲ್ಲ ರಾಮಾಯಣ ಆಗ್ತಿರ್ಲಿಲ್ಲ. ಮತ್ತೆ ಆಟನ ಸ್ವಲ್ಪ ಇನ್ನೊಂದು ಸಲ ಆಡ್ಬೋದಿತ್ತು ಅಲ್ಲೇನೆ. ಆದರೆ ಆಟನ ಎಲ್ಲ ಮುಗಿದು ಅನೌನ್ಸ್ಮೆಂಟ್ ಆದಮೇಲೆ ಬಿಗ್ ಬಾಸ್ ಹೇಳಿರೋದು ರಾಂಗ್ ಅನಿಸುತ್ತೆ ನಮ್ಮ ಪ್ರಕಾರ. ನಿಮ್ಗೇನನ್ಸುತ್ತೆ? ಅದು ತಪ್ಪಲ್ವಾ? ಪ್ರತಿ ಸಲ ಬಿಗ್ ಬಾಸು ಆಟದಲ್ಲಿ ಮೋಸ ಆಗ್ತಾ ಇದೆ, ಇಲ್ಲ ತಪ್ಪು ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಎಚ್ಚರಿಕೆ ಕೊಡ್ತಾರೆ ಬಿಗ್ ಬಾಸು. ಈ ಸಲ ಮಾತ್ರ ಕೊಟ್ಟಿಲ್ಲ ಅನಿಸುತ್ತೆ. ಈ ಲೈವಲ್ಲಿ ನೋಡಿದಾಗ್ಲೂ ಕೊಟ್ಟಿಲ್ಲ. ಕಂಟಿನ್ಯೂ ಆಗಿ ಆಟ ಆಡಿದ್ದಾರೆ. ಧನುಷ್ ಅವರು 1 ಕಿಲೋಮೀಟ್ರ್ ಮುಂದೆ ಇದ್ದರು ಆಟದಲ್ಲಿ. ಅಶ್ವಿನಿ ಗೌಡ ಬರ್ತಾನೆ ಇರಲಿಲ್ಲ ಅದನ್ನ ಜೋಡ್ಸೋಕ್ಕೆ. ಗಿಲ್ಲಿ ಹೆಲ್ಪ್ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿಬಿಟ್ಟು ಇವಾಗ ಧನುಷ್ ಅವರು ಆ ಬಾಕ್ಸನ್ನು ಈ ಥರ ಹೊರಗಡೆ ಈ ಥರ ತೆಗಿಬೇಕು. ಅದನ್ನು ಅದು ಏನೋ ಚಾಕು ಅದು ಇದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಈ ಥರ ನೀಟಾಗಿ ತೆಗೆದಿದ್ದಾರೆ. ಅದು ಏನೋ ಬಿಗ್ ಬಾಸ್ ಪ್ರಕಾರ ತಪ್ಪಾಗಿದಂತೆ ರೂಲ್ಸು. ಗೊತ್ತಿಲ್ಲ ಏನಾಗಿದೆ ಏನು ಕತೆ ಅಂತ. ಇವತ್ತಿನ ರಾತ್ರಿ ಎಪಿಸೋಡಲ್ಲಿ ಅದೆಲ್ಲ ಗೊತ್ತಾಗುತ್ತೆ ಕ್ಲೀನಾಗಿ. ಈ ಪ್ರೊಮೋದಲ್ಲಿ ಕಟ್ ಮಾಡಿ ತೋರಿಸ್ತಾರಲ್ಲ, ಅದರಲ್ಲಿ ಅರ್ಥ ಆಗಲ್ಲ ಸ್ವಲ್ಪ. ಆದರೆ ಧನುಷ್ ಅವ್ರು ಮಾತ್ರ ಮುಂದೆನೇ ಇದ್ದರು. ಯಾಕೆಂದರೆ ಆಟ ಧನುಷ್ ಈ ವಾರ ಆಡಿರೋ ಆಟಗಳೆಲ್ಲ ಚೆನ್ನಾಗಿತ್ತಲ್ವ. ಧನುಷ್ಗೆ ಫಸ್ಟ್ ಆಟದಲ್ಲಿ ರಾಶಿಕಾ ಸಪೋರ್ಟ್ ಮಾಡಿದೆ. ಎಲ್ಲರೂ ರಾಶಿಕಾ ಆಗಲಿ ಧನು ಆಗಲಿ ಚೆನ್ನಾಗಿ ಆಟ ಆಡಿದ್ದಾರೆ ಕ್ಯಾಪ್ಟನ್ ಆಯ್ಕೆಯಲ್ಲಿ. ಆದರೆ ಧನುಗೊಂದು ಚಾನ್ಸ್ ಇದೆ ಈ ಸಲ. ಆದರೆ ಅಶ್ವಿನಿ ಗೌಡಗೆ ಏನಾರು ಬಿಗ್ ಬಾಸ್ ಏನಾರು ಅಶ್ವಿನಿ ಗೌಡನ ಫಿನಾಲೆ ವೀಕಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದು ಪ್ಲಾನ ಏನು ಕತೆ? ಆದರೆ ನಾಮಿನೇಷನಲ್ಲಿ ಇದ್ದಾರೆ ಎಲ್ಲರೂ. ಅಶ್ವಿನಿ ಗೌಡಗೆ ರಾಣಿ ಪಟ್ಟ ಕೊಟ್ಬಿಟ್ಟು ಗಿಲ್ಲಿ ಸ್ಟಾರ್ಟಿಂಗ್ಗೆ ಗಿಲ್ಲಿ ಕ್ಯಾಪ್ಟನ್ಸಿನ ನೆಮ್ಮದಿಯಾಗಿ ಮಾಡೋಕ್ಕೆ ಕೊಟ್ಟಿಲ್ಲ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಗಿಲ್ಲಿ ಫೀಲ್ ಆಗ್ತಾ ಇದ್ದಾರೆ. ಯಾಕೆಂದರೆ ರಾಣಿನ ಮಾಡಿಟ್ಟಿದ್ರಲ್ಲ ಗಿಲ್ಲಿ ಪಕ್ಕದಲ್ಲಿ. ಏನು ಅವರಿಬ್ಬರ ಜೊತೆ ಆಡಿಸಿಲ್ಲ ಅಂದರೆ ಗಿಲ್ಲಿ ಕ್ಯಾಪ್ಟನ್ಸಿ ಯಾವ ಥರ ಮಾಡ್ತಾನೆ ಅಂತ ನಾವು ನೋಡ್ತಿದ್ವಲ್ವ. ಅಲ್ಲಿ ಕೂಡ ಗಿಲ್ಲಿ ಆಟನ ಹಾಳು ಮಾಡಿದ್ರು ಬಿಗ್ ಬಾಸ್. ಇವಾಗ ಧನುಷ್ ಜೊತೆ ಆಟ ಆಡಿರೋದು ಧನುಷ್ ಗೆಲ್ತಾರೆ ಅಂದರೆ ಅಶ್ವಿನಿನ ಮಧ್ಯದಲ್ಲಿ ಇದು ಮಾಡಿಬಿಟ್ಟು ಅಶ್ವಿನಿನ ಸೇಫ್ ಮಾಡೋಕ್ಕ ಇದೆಲ್ಲ ಏನನ್ಸುತ್ತೆ ನಿಮಗೆ? ಕ್ವಶನ್ ಮಾರ್ಕ್ ಬರ್ತಾ ಇದೆ ನಮಗೂ. ಬಿಗ್ ಬಾಸ್ ಏನೋ ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೇನೋ ಅಂತ. ಒಂದು ವೇಳೆ ಧನುಷ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗಿದ್ರೆ ತಕ್ಷಣವೇ ಹೇಳ್ಬೋದಿತ್ತಲ್ಲ ಬಿಗ್ ಬಾಸ್. ಯಾಕೆ ಈ ಥರ? ಇವಾಗ ಮನೆಯವರೆಲ್ಲ ಸೇರಿ ಅಶ್ವಿನಿನ ಸೆಲೆಕ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ರೂಲ್ಸ್ ಬ್ರೇಕ್ ಅನ್ನೋ ಒಂದು ದೊಡ್ಡ ಇದೆಯಲ್ಲ ಬಿಗ್ ಬಾಸಲ್ಲಿ. ಯಾವತ್ತೂ ಯಾರು ರೂಲ್ಸೇ ಬ್ರೇಕ್ ಮಾಡಿಲ್ಲ. ಅಷ್ಟೆಲ್ಲ ಅಶ್ವಿನಿ ಗೌಡ ರೂಲ್ಸ್ ಬ್ರೇಕ್ ಮಾಡಿ ಅವ್ರನ್ನ ಮತ್ತು ಆಟದಲ್ಲೆಲ್ಲ ಏನೇನೋ ಪೊಸಿಷನ್ ಕೊಡ್ತಾ ಇದ್ದೀರಲ್ವ ರೂಲ್ಸ್ ಬ್ರೇಕ್ ಮಾಡಿದವರಿಗೆ. ಇವಾಗ ಧನುಷ್ ಮಾಡಿರೋದು ಅಷ್ಟು ದೊಡ್ಡ ತಪ್ಪೇನಿದೆ ಆಟದಲ್ಲಿ? ಸಣ್ಣ ಮಿಸ್ಟೇಕ್ ಅದು ನಿಮಗೆ ಕಣ್ಣಿಗೆ ಕಾಣಿಸಿಲ್ವ? ನಿದ್ದೆ ಮಾಡಿದ್ರ ಬಿಗ್ ಬಾಸ್ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಬಿಗ್ ಬಾಸ್ ನಿದ್ದೆ ಮಾಡಿದಾಗ ಇದು ನಡೆದಿರುತ್ತೆ. ಆಮೇಲೆ ಕೂತ್ಕೊಂಡ್ಬಿಟ್ಟು ಓಹೋ ತಪ್ಪಾಯಿತು ಅಂತ ಎದ್ದಿರ್ತಾರೆ ಬಿಗ್ ಬಾಸ್. ನೋಡಿ ಇವಾಗ ಬೆಳಗಿನ ಪ್ರಮೋ ನೋಡಿದಿರಲ್ವ. ಇವಾಗಿನ ಪ್ರಮೋದಲ್ಲಿ ಫುಲ್ಲು ಗಿಲ್ಲಿ ಮೋಸ್ಟ್ಲಿ ಎಲ್ಲರೂ ಡಿಸಿಷನ್ ಹೇಳಬೇಕೇನೋ. ಆದರೆ ಈ ಪ್ರೊಮೋ ನೋಡಿದ್ರೆ ಮೊನ್ನೆ ಗಿಲ್ಲಿ ಮಾತಾಡಿರೋ ಮಾತುಗಳು ಅನಿಸ್ತಾ ಇದೆ. ಆದರೆ ಇವತ್ತು ಮತ್ತೆ ಸೇಮ್ ಅದೇ ನಡೆಯುತ್ತಾ? ನೋಡಿ ಜೋಕರ್ ಮಾಡ್ಬೇಕಾ ಗಿಲ್ಲಿನ ನೀವು? ಮನೆಗೆ ಬಂದಿರೋದು ತಿನ್ಕೊಂಡು ಉಣ್ಕೊಂಡಿರಕ್ಕೆ ಅಂತ. ಇಬ್ರು ಮಾತಿಗೆ ಮಾತೆ. ಪ್ರೊಮೋ ನೋಡಿದ್ರೆ ನಗು ಬರುತ್ತೆ.
ಹಿಂಗಿರ್ತಾರೆ. ಆಮೇಲೆ ಬೇಕಾದಾಗ ಯಾರು ಪ್ರಮೋನ ಕಟ್ ಮಾಡಿ ಹಾಕ್ತಾರೋ ದೇವರಿಗೇ ಗೊತ್ತು. ಏನನ್ನಿಸ್ತು ಕೇಳಿಸ್ಕೊಂಡ್ರಲ್ಲ? ಗಿಲ್ಲಿ ಮತ್ತು ಅಶ್ವಿನಿ ಮಾಮೂಲೆ. ಗಿಲ್ಲಿ ಮಾತ್ರ ಕ್ಯಾಪ್ಟನ್ಸಿನ ಕರೆಕ್ಟಾಗಿ ಮಾಡೋಕ್ಕೆ ಬಿಟ್ಟಿಲ್ಲ ಇವರಿಬ್ಬರು, ಧ್ರುವಂತು ಮತ್ತು ಅಶ್ವಿನಿ. ಏನನ್ಸುತ್ತೆ ನಿಮ್ಮ ಪ್ರಕಾರ? ಗಿಲ್ಲಿ ನಿಜವಾಗ್ಲೂ ನಿನ್ನೆ ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡಬೇಕು, ಜೋಕಾಗಿ ಚೆನ್ನಾಗಿರ್ತಿತ್ತೆ ನಾವು ವಾರ ಎಲ್ಲ ಹಾಳು ಮಾಡಿದ್ರು ಈ ರಾಣಿನ ಮಾಡಿಬಿಟ್ಟು. ಆಟನ ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಫಸ್ಟ್ ಡೇನೇ ಗಿಲ್ಲಿ ಜೊತೆ ಗಿಲ್ಲಿ ಅಶ್ವಿನಿ ಗೌಡ ಫೈಟಿಂಗ್ ಮಾಡಿದಾರಲ್ಲ, ವಾರದ ಫಸ್ಟಲ್ಲೇ ಆ ಥರ ಇದ್ದರೆ ಇನ್ನು ವಾರ ಎಲ್ಲ ಯಾವ ಥರ ಇರುತ್ತೆ ಹೇಳಿ? ಯಾಕೆಂದರೆ ಅನುಮಾನ ಗಿಲ್ಲಿ ಮೇಲೆ ಅಶ್ವಿನಿ ಗೌಡಗೆ ಅನುಮಾನ. ಏನು ಉಸ್ತುವಾರಿ ಮಾಡ್ತಾ ಇರ್ಬೇಕಾರೆ ನೋಡ್ಕೋ ಗಿಲ್ಲಿ, ಅಲ್ಲಿ ನೋಡು ಗಿಲ್ಲಿ, ಇಲ್ಲಿ ನೋಡು ಗಿಲ್ಲಿ ಅಂತ ಗಿಲ್ಲಿ ಬಗ್ಗೆನೇ ಗಮನ ಇತ್ತು ಅಶ್ವಿನಿ ಗೌಡಗೆ. ತನ್ನ ಉಸ್ತುವಾರಿಗಿಂತ ಗಿಲ್ಲಿ ಬಗ್ಗೆನೇ ಗಮನ ಜಾಸ್ತಿ ಇತ್ತು. ನಿನ್ನೆ ಆಟದಲ್ಲೆಲ್ಲ ನೋಡಿದ್ವಲ್ಲ. ಇವಾಗ ಉಸ್ತುವಾರಿ ಮಾಡಿರೋದು ರಾಶಿಕಾ ಗಿಲ್ಲಿ ಆಡಿರೋದಲ್ವ ನಿನ್ನೆ. ಇವ್ರಿಗೆ ಉಸ್ತುವಾರಿ ಮಾಡಿದವ್ರು ಯಾಕೆ ನೋಡಿಲ್ಲ? ಬಿಗ್ ಬಾಸ್ ಯಾಕೆ ನೋಡಿಲ್ಲ? ಫಸ್ಟ್ ಆಫ್ ಆಲ್ ಪ್ರತಿ ಆಟನ ಸ್ಟಾಪ್ ಮಾಡೋ ಬಿಗ್ ಬಾಸ್ ಯಾಕೆ ನೋಡಿಲ್ಲ? ನೋಡೋಣ ಇವತ್ತು ಸಾಯಂಕಾಲ ಏನಾಗುತ್ತೆ, ಏನು ಕತೆ ಅಂತ. ಧನುಷ್ ಅವರಿಗೆ ಈ ವರ್ಷ ಕ್ಯಾಪ್ಟನ್ ಆಗೋ ಬಿಗ್ ಬಾಸಲ್ಲಿ ಇಲ್ಲ ಕೊನೆ ಕ್ಯಾಪ್ಟನ್ ಆಗೋ ಅದೃಷ್ಟ ಇದೆಯಾ? ಅಶ್ವಿನಿ ಗೌಡಗಿದೆಯಾ? ಏನು ಕತೆ ಎಲ್ಲ ಇವತ್ತಿನ ರಾತ್ರಿ ಬಿಗ್ ಬಾಸಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.